ಸಮಯ ಯಾರು ಎಲ್ಲಿದ್ದೀನಿ? ಅಬ್ಬಾ ಶಿವನೇ, ನಾನಿನ್ ಬಚ್ಚ ಬದೆ. ಅವರೇ, ನಾನಿನ್ ಮನೆಗೆ ಹೋಗ್ಲಾ? ಇಲ್ಲ, ಸ್ವಲ್ಪ ಇರು. ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ರೆ ಇನ್ನೂ ಚೆನ್ನಾಗಿರ್ತೀನಿ. ಆಮೇಲೆ ಮಲ್ಗೋರಂತೆ. ಮೊದ್ಲ ಹುಡುಗಿ ಬಗ್ಗೆ ಹೇಳಿ, ಮತ್ತೆ ಜ್ಞಾನತ್ತ ಬೀಳ್ಬೇಡಿ. ಆ ಹುಡುಗಿ ಯಾರು, ಎಲ್ಲಿಂದ ಬಂದ್ಲು, ಇಲ್ಲಿ ಯಾಕಿದ್ದಾಳೆ? ಚಿತ್ರ, ನಿನಗೆ ಗೊತ್ತು ನಾನೇನು ತಪ್ಪು ಮಾಡಲಿಲ್ಲ ಅಂತ. ನಾನೇನು ಮಾಡಿಲ್ಲ. ನಾನು ಆ ಹುಡುಗಿ ಯಾರು? ಅವರೇ, ನೀವು ಸ್ವಾಮಿಯವರು ಸ್ವಂತ ವಿಷಯ ಮಾತಾಡುವಾಗ ನಂಗೇನ್ ಕೆಲಸ? ಚೆನ್ನಾಗಿರಕ್ಕಿಲ್ಲ, ನಾನೇನ್ ಬರ್ತೀನಿ. ಪರವಾಗಿಲ್ಲ ಇರು, ನೀನು ಕೆಲವೊಂದು ಹೇಳೋದಿದೆ. ಮೊದ್ಲು ನಿಮ್ ಸ್ವಾಮಿಯವ್ರನ್ನ ಮುಗಿಸ್ತೀನಿ ತಾಳು. ಹೇಳಿ. ಅಲ್ಲ ಚಿತ್ರ, ನನ್ನನ್ನು ಮುಗಿಸೋಕ್ ನಾನು ಏನ್ ಮಾಡಿದೆ? ಓಹ್, ಗೇಟ್ ಹತ್ರ ನನ್ನ ಸ್ನೇಹಿತರು ಸೀನಾ ಕೇಶವ ಬಂದ್ರು ಅಂತ ಕಾಣುತ್ತೆ. ಬಂದೆ, ಒಂದ್ ನಿಮಿಷ. ನಾನು ಬರ್ತೀನಿ ಸ್ವಾಮಿ. ಇರು ಅಂತ ಅವ್ರು ಹೇಳಲ್ವಾ? ಬರೋ ಬಡ್ಡಿ ಮಕ್ಕಳ್ರ, ಸರಿಯಾದ ಹೊತ್ತಿಗೆ ಬನ್ನಿ. ಬನ್ನಿ ಬನ್ನಿ. ನನ್ನ ಹೆಂಡತಿ ಚಿತ್ರ. ನಮಸ್ಕಾರ. ಇವರು ನನ್ನ ಬಾಲ್ಯ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್. ಇವನು ಸೀನಾ, ಇವನು ಗಾರ್ಮೆಂಟ್ ಬಿಸ್ನೆಸ್. ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾನೆ. ಇವನು ಮಾಡಿದ ಬಟ್ಟೆನ ಇವನು ಎಕ್ಸ್ಪೋರ್ಟ್ ಮಾಡ್ತಾನೆ. ಪಾಪ ಇವನು ಕೇಶವ ಇಂಡಿಯಾಗಿಂತ ವಿದೇಶದಲ್ಲೇ ಹೆಚ್ಚಿರ್ತಾನೆ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ವೇಲು, ಎಲ್ಲಿ ಹೋಗ್ತೀಯಾ? ಒಳಗೆ ಹೋಗಿ ಚಿತ್ರ ಹೆಲ್ಪ್ ಮಾಡು. ಇವನು ನಮ್ಮ ಪ್ಲಂಬರ್ ವೇಲು. ಮೇಲೊಂದು ಲೀಕ್ ಇತ್ತು, ಅದಕ್ಕೆ. ಅದು ಎಂತ ಲೀಕ್ ಅಂತಿರೋ ಸ್ವಾಮಿ? ನಾನು ಹೇಳ್ತೇನೆಪ್ಪ, ನೀನು ಹೋಗು. ನಾನಿಲ್ಲಿ ದೊಡ್ಡ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ ಹುಡುಗಿನ ಚಿತ್ರ ನೋಡ್ಬಿಟ್ಲು. ಯಾವ ಹುಡುಗಿನೋ? ಬಡ್ಡಿ ಮಕ್ಕಳ್ರ, ನಿಮಗೋಸ್ಕರ ತಂದು ಹುಡುಗಿ. ಏನೋ ಚಿತ್ರ ಇರೋ ಹಾಗೇನೆ ಆ ಹುಡುಗಿನ ಇಟ್ಕೊಂಡಿದ್ಯಾ? ಏನೋ ಮಾತಾಡ್ತೀಯಾ? ಎಲ್ಲ ನಿಮ್ಮಿಂದಲೇ ಬಂದಿದ್ದೀರಲ್ಲ. ಬೇರೆ ಕೂತ್ಕೊಳ್ಳಿ. ಅವರೇ, ಹೆಂಗು ಈಗ ಎಲ್ರು ಇಲ್ಲ. ಅವ್ರೆ, ಇನ್ ನಂಗೇನ್ ಕೆಲ್ಸ? ನಾನ್ ಮನೆ ಹೋಗಿ ಬೆಳಗ್ಗಿನೇ ಬಂದ್ಬಿಡ್ತೀನಿ. ಬೇಡ, ನಾನ್ ಹೇಳೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಅವರೇ, ಸತ್ವಾಗ್ಲೂ ಹೇಳ್ತೀನಿ, ನಂಗೂ ಆ ಹುಡುಗಗೂ ಯಾವ ಸಂಬಂಧನೂ ಇಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ, ಅಲ್ಲಿ ಏನೇ ನಡೀತು ಅಂತ ಎಲ್ಲ ಹೇಳ್ಬಿಟ್ಟೆ ಹೊಂಟೋಯ್ತೀನಿ. ಈಗ ನಾನು ಏನ್ ಕೇಳಕ್ಕೂ ತಯಾರಿಲ್ಲ, ನೀನ್ ಇಲ್ಲೇ ಇರು, ಗೊತ್ತಾಯ್ತಾ? ಹೆಂಗ್ ಹೇಳ್ತಕೊಂಡು ಹೋಗೋದು? ರಾಮಚಂದ್ರ, ನೀನೇನು ಯೋಚನೆ ಮಾಡ್ಬೇಡ, ನಾವೆಲ್ಲ ಸರಿ ಮಾಡ್ತೀವಿ. ನೀನ್ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ಕಾಫಿ. ಥ್ಯಾಂಕ್ಸ್. ಆ ರಾಮಚಂದ್ರು ಮರ್ತು ಹೋಗ್ಬಿಟ್ಟಿದ್ದೆ. ಹೋದ್ ಸರಿ ಒಂದ್ ಕೆಲ್ಸದೊಳಗಿನ ಕರ್ಕೊಂಡ್ ಬಂದಿದ್ದಲ್ಲ, ಎಲ್ಲೋ ಅವಳು ಇಲ್ಲೇ ಇದ್ದಾಳ್ತಾನೆ. ಓ, ಆ ಚಿಕ್ಕ ಹುಡುಗಿನ? ಅವಳಿನ್ನೂ ಇಲ್ಲೇ ಇದ್ದಾಳೆ. ಚಿತ್ರಾನು ಅವಳ ಬಗ್ಗೆನೇ ಕೇಳ್ತಾ ಇದ್ದಳು. ನಮ್ ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ವೆರಿ ರೊಮ್ಯಾಂಟಿಕ್ ಫೆಲೋ. ಅವನು ಆ ಹುಡುಗಿ ಫೋಟೋ ತೆಗೆದು ಅದನ್ನ ಅವಳಿಗೆ ಕೊಡೋಕ್ ಪ್ರಯತ್ನ ಪಟ್ಟ. ಅದು ಚಿತ್ರ ಕೈಗೆ ಸಿಕ್ಬಿತ್ತು. ಆ ಫೋಟೋ ನೋಡ್ದಾಗ್ನಿಂದ ಚಿತ್ರ ನನ್ನ ಮೇಲೆ ಕೂಗಾಡ್ತಾ ಇದ್ದಾಳೆ. ನೋಡಿದ್ಯಾ? ಈಗ ನಾನು ಹೇಳಿದ್ರು ನಂಬ್ತಿರ್ಲಿಲ್ಲ. ಹೇಳೋ. ನಿಮ್ ಮನ್ಸಿಗೆ ಹೇಗೆ ಅನ್ಸಿರ್ಬೋದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದೇನಾಯ್ತು ಅಂತಂದ್ರೆ, ಇಲ್ಲಿ ಮೈಸೂರಿನಲ್ಲಿ ನಮ್ಗೊಬ್ಬ ಸ್ನೇಹಿತ ಇದ್ದಾನೆ. ಅವ್ನಿಗೊಂದು ಕೆಲಸ ಹುಡುಗಿ ಬೇಕಾಗಿತ್ತು. ಅದೇ ಸಮಯಕ್ಕೆ ನಾವು ಮೈಸೂರು ಹೊರಟಿದ್ದು. ಒಂದು ಕೆಲಸ ಹುಡುಗಿನ ನಮ್ ಜೊತೆ ಕರ್ಕೊಂಡು ಬಂದ್ವಿ. ಆ ಹುಡುಗಿನ ಕರ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ನಮ್ ಸ್ನೇಹಿತನೇ ಇಲ್ಲಿರಲಿಲ್ಲ. ನಿಮಗೆ ಗೊತ್ತಲ್ಲ ಈಗಿನ ಕಾಲದಲ್ಲಿ ಕೆಲಸದವ್ರು ಸಿಗೋದು ಎಷ್ಟು ಕಷ್ಟ ಅಂತ. ಆ ಕಾರಣದಿಂದನೇ ಆ ಹುಡುಗಿನ ಇಲ್ಲೇ ಬಿಟ್ಟು ಹೋದ. ಏನಪ್ಪಾ, ಆ ಹುಡುಗಿಂದ ನಿನ್ಗೇನಾರು ತೊಂದರೆ ಆಯ್ತಾ? ಇಲ್ಲ, ಅವಳು ಪಾಪ ಪಾರಿವಾಳ ತರ ತೆಪ್ಪಗಿದ್ದಾಳೆ. ಹೌದೌದು, ಶಿವ ಕರ್ಕೊಂಬಂದ ಹುಡುಗಿ ಅಲ್ವಾ, ಅವಳು ಹಾಗೇನೆ ಇರ್ತಾಳೆ. ಈಗ ನಮ್ ಸ್ನೇಹಿತ ಊರಿಗೆ ವಾಪಸ್ ಬಂದಿದ್ದಾನೆ. ನಾವು ಅಲ್ಲೇ ಹೋಗ್ತಾ ಇದೀವಿ. ನಾವು ಅಲ್ಲಿಂದ ಯಾರು ಕಳಿಸಿ ಈ ಹುಡುಗಿನ ಅಲ್ಲಿಗೆ ವಾಪಸ್ ಕರ್ಸ್ಕೊತೀವಿ. ಏನಂತೀಯಪ್ಪ? ಗುಡ್ ಐಡಿಯಾ. ಏನ್ ಚಿತ್ರ? ನೀವು ಸರಿಯಾಗಿದ್ದೀರಾ. ಇದನ್ನ ನೀವು ನನಗೆ ಮೊದಲೇ ಹೇಳ್ಬೋದಿತ್ತಲ್ಲ. ಈ ಸಣ್ಣ ವಿಷಯಕ್ಕೆ ಏನೇನೋ ನಾಟಕ ಆಡಿದ್ರಿ. ಏಯ್, ನೀನು ಆ ಹುಡುಗಿ ಮಾವನ ಹೆಸರು ಏನಂತ ಹೇಳಿದೆ? ರಾಮು. ಜಾಗದ ಹೆಸರು ರಾಮಾಪುರ. ಇನ್ನು 1 hour ಟೈಮ್ ಕೊಡು, ಅವನ್ನ ಇಲ್ಲಿ ಕಳಿಸ್ತೀನಿ. ನೀನು ಆ ಹುಡುಗಿನ ಅವನ ಜೊತೆ ಕಳಿಸ್ಬಿಡು. ಅಲ್ಲ, ನೀವೇ ಆ ಹುಡುಗಿನ ಕರ್ಕೊಂಡೋಗಿ ಯಾವ್ದಾದ್ರು ಒಂದು ಒಳ್ಳೆ ಮನೆಯಲ್ಲಿ ಕೆಲಸಕ್ಕೆ ಸೇರ್ಸೋಕ್ಕಾಗಲ್ವಾ? ಆ ರಾಮು ನೀಚ ಮನುಷ್ಯ. ಈ ಹುಡುಗಿ ತುಂಬಾ ಒಳ್ಳೆಯವಳು. ಅವಳಿಗೋಸ್ಕರ ನಾವು ಏನೂ ಸಹಾಯ ಮಾಡೋಕ್ಕಾಗಲ್ವಾ? ಆ ಹುಡುಗಿ ಬಗ್ಗೆ ಅಷ್ಟೊಂದು ಸೆಂಟಿಮೆಂಟ್ ಆಗಬೇಡ. ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡು. ಆ ಹುಡುಗಿ ವಿಷಯನ ನಮಗ್ ಬಿಡು, ನಾವು ಬರ್ತೀವಿ. ಬರೋ ಹೋಗೋಣ. ಸಮಯ, ನಮ್ಮ ಹೆಂಡ್ರಿ 3 ತಿಂಗಳು. ನಾನೇನು ಮಾಡ್ಲಿಲ್ಲ. ಸರಿ, ಮನೆಗೆ ಒಬ್ಬಳೆ ಅವಳೆ, ನಾನು ಹೊಂಟೋಗಲ್ರ? ಸ್ವಲ್ಪ ಇರೋ. ಈಗ ಆ ಹುಡುಗಿನ ಕರ್ಕೊಂಡು ಹೋಗ್ತಾರಂತೆ, ಅಲ್ಲಿ ತನಕ ಆದ್ರೂ ಇರು. ಇಂಥ ಒಳ್ಳೆ ಹುಡುಗಿನ ರಾಮ್ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆನೇ ನಂಗೆ ಚಿಂತೆ. ನೀನೇನು ಮಾಡೋಕ್ಕಾಗಲ್ವಾ? ನೋಡ್ ಸ್ವಾಮಿ, ಈಗಾಗಲೇ ನಾನು ಬೇಜಾನ್ ಮಾಡಿವ್ನಿ. ಈಗ ನನ್ನ ಪಾಡಿ ನಾನು ಬಿಟ್ಬಿಟ್ರೆ ಈ ಪ್ರಪಂಚಾಗೆ ನಾನು ಸುಖೀ ಪುರುಷ. ಇನ್ನೂ ನೀವು ಆ ಹುಡುಗಿಗೋಸ್ಕರ ತಲೆ ಕೆಡ್ಸ್ಕೊಂಡ್ಬಿಟ್ರೆ ನಿಮ್ಮಿಟ್ಟು ಸ್ವಾಮಿ ನಾನು ಹೊಂಟೋಯ್ತೀನಿ. ಈಗಾಗಲೇ ನಮ್ಮ ಹೆಂಡ್ರಿಗೆ ನನ್ನ ಮೇಲೆ ಗುಮಾನಿ ಬಂದ್ಬಿಟ್ಟೈತೆ. ಯಾವ ಸೀಮೆ ಕೊಳೆ ರಿಪೇರಿ ಮಾಡ್ತಾ ನೀವ್ನು ಅಂತ.
ಅರೆ ನಿಮ್ ಫ್ರೆಂಡ್ಸ್ ಎಲ್ಲ ಹೊಟ್ಟೋದ್ರಾ? ಎಲ್ರು ಹೊಂಟೋದ್ರವಾ? ನಾನು ಒಬ್ನೇ ಇರೋದು, ನಾನು ಹೋಗ್ಲಾ? ಬೇಡ, ಮೊದ್ಲು ನಿನ್ ಮೆಟ್ಲು ಕ್ಲೀನ್ ಮಾಡಿ ಹೋಗು. ಹೋಗು. ಏನ್ ನೋಡ್ತಾ ನಿಂತೆ? ಹೇಳ್ ಕೇಳಿಸ್ಲಿಲ್ವಾ? ನಡಿ. ನಾನು ಸ್ವಲ್ಪವಾಗಿ ಮೇಲ್ ಹೋಗಿ ಆ ಹುಡುಗಿನೇ ನೀನ್ ಯಾರು ಅಂತ ಕೇಳ್ಬೋದಿತ್ತು, ಆದ್ರೆ ಅದನ್ನ ನಿಂಬಾಯಿಂದಾನೇ ಕೇಳ್ಬೇಕು ಅಂತಿದ್ದೆ. ಅದಕ್ಕೆ ನಿಮ್ ಜೊತೆ ಹೊರಟಾಗಿ ನಡ್ಕೊಂಡೆ. ಐ ಆಮ್ ಸಾರಿ. ನಾನೇ ನಿನ್ಗೆ ಹೇಳ್ಬೇಕಂತಿದ್ದೆ, ಆದ್ರೆ ನೀನ್ ನನ್ನ ದುರ್ಗುಟ್ಟು ನೋಡೋ ರೀತಿ ನೋಡಿ ಭಯ ಆಯ್ತು. ಅದು ಅಲ್ಲದೆ ನಿಮ್ಮಪ್ಪ ಬೇರೆ ಹೇಳ್ತಿರ್ತಾರೆ, ಇವನ್ ನಂಬಾರ್ದು, ಇವನ್ ಹುಡುಗರಿಂದ ಸುತ್ತಿರ್ತಾನೆ ಅಂತ. ಏನೇ ಇದ್ರು ನೀವ್ ನನ್ಗೆ ಹೇಳ್ಬೇಕಾಗಿತ್ತು. ಇಷ್ಟ ಚಿಕ್ಕ ವಿಷಯಕ್ಕೆ ನನ್ನ ಹತ್ತ ಬಿದ್ದೋದ್ರಿ. ತುಂಬಾ ಸುಸ್ತಾದಂಗ್ ಕಾಣ್ತೀರಾ, ಹೋಗಿ ಸ್ನಾನ ಮಾಡಿ. ಹೇಳಿ ರಾಣಿ, ನಾನು ಸಾಯಂಕಾಲ ಸ್ನಾನ ಮಾಡ್ತೀನಿ. ಈಗ್ಲೇ ಮಾಡಿ. ನೀನ್ ಮಾಡಿಸ್ತೀಯಾ? ಹೋಗಿ. ಹಲೋ, ಮಿಸ್ಟರ್ ರಾಮಚಂದ್ರ ಅವ್ರ ಮನೆನಾ? ಹೌದು. ನೀವ್ ಯಾರು ಮಾತಾಡ್ತಾ ಇರೋದು? ನಾನು ರಾಮಪುರ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ರಾಮಚಂದ್ರ ಅವರು ಇದ್ದಾರಾ? ಪೊಲೀಸ್ ಸ್ಟೇಷನ್ ಇಂದನಾ? ಅವರು ಮನೇಲಿ ಇಲ್ವಲ್ಲ? ಏನ್ ವಿಷಯ ಅಂತ ತಿಳ್ಕೊಬೋದಾ? ನಾವು ಪ್ರಾಸ್ಟಿಟ್ಯೂಟ್ ಮನೆಯಿಂದ ಇಬ್ರನ್ನ ಅರೆಸ್ಟ್ ಮಾಡಿದೀವಿ. ಅವರಿಬ್ರು ನಾವು ರಾಮಚಂದ್ರ ಅವರ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. ಅವ್ರ ಹೆಸರು ಶ್ರೀನಿವಾಸ ಕೇಶವ ಅಂತೆ. ನಾವು ರೈಡ್ ಮಾಡಿದಾಗ ಅವರಿಬ್ರು ಅಲ್ಲಿದ್ರು. ನಿಮ್ ಯಜಮಾನ್ರಿಗೆ ಕೆಲಸದ ಹುಡುಗಿ ಬೇಕಾಗಿತ್ತು ಅಂತ ಏನೋ ಹೇಳ್ತಿದ್ದಾರೆ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ದೇರ್ ಇಸ್ ಅ ಮಿಸ್ಟೇಕ್ ಹಿಯರ್. ನಮ್ಮ ಯಜಮಾನ್ರಿಗೆ ಯಾರು ಹತ್ರ ಫ್ರೆಂಡ್ಸ್ ಇಲ್ಲ. ಅದು ಅಲ್ಲದೆ ಸದ್ಯಕ್ಕೆ ನಮ್ಗೆ ಯಾವ ಕೆಲಸದ ಹುಡುಗಿನೂ ಬೇಡ. ನನಗೂ ಹಾಗೆ ಅನಿಸ್ತು. ನೋಡೋದಕ್ಕೆ ಅವರಿಬ್ರು ಡೀಸೆಂಟ್ ಆಗಿ ಕಾಣಿಸ್ತಾರೆ. ಅದಕ್ಕೆ ಒಂದ್ಸಲ ಚೆಕ್ ಮಾಡೋಣ ಅಂತ ಫೋನ್ ಮಾಡಿದೆ. ನಿಮಗೆ ತೊಂದರೆ ಕೊಟ್ಟೆ, ಸಾರಿ ಮೇಡಮ್. ಬಾಗಲ್ ತೆಗಿರಿ. ಸ್ನಾನ ಮುಗಿಸಿಲ್ಲ. ಈಗ್ಲೇ ಬಾಗಲ್ ತೆಗಿರಿ, ನಾವ್ ಒಳಗ್ ಬರ್ಬೇಕು. ಈಗ ಹಗಲು ಹೊತ್ತು ನಾನು ಬಾ ಅಂದಾಗ ಛೀ ಅಂತ್ಯ. ಈಗ ವೇಲು ವೇಲು ಅವನ್ ಕಳಿಸು, ಅವನ್ ನೋಡಿದ್ರೆ ಚೆನ್ನಾಗಿರಲ್ಲ. ಏನೂ ಆಗಲ್ಲ. ಹಾಗಾದ್ರೆ ಬಾ. ಅಯ್ಯೋ ಏನೇ? ಅಯ್ಯೋ ಚಿತ್ರ ತಳ್ಳಬೇಡ್ವೆ. ಅಯ್ಯೋ ನನ್ನ ಟಾವೆಲ್ ಕಿತ್ಕೊಂಡೆ. ಅಯ್ಯೋ ಹೊಡಿಬೇಡ್ವೆ, ಹೊಡಿಬೇಡ. ಹೊಡಿಬಾರ್ದಂತೆ, ಹೊಡಿಬಾರ್ದು. ನಾನೇನ್ ಮುಟ್ಟಾಡಿ ಗುಕ್ಕು ಅನ್ಕೊಂಡಿದ್ದೀರಾ? ಇಲ್ಲ, ನಿಮ್ ಸ್ನೇಹಿತರು ದಿಢೀರ್ ಅಂತ ಕೆಲ್ಸ ಹುಡುಗಿ ಬಗ್ಗೆ ಕೇಳ್ದಾಗ್ಲೇ ಅನ್ಕೊಂಡೆ ಇಲ್ಲೇನೋ ನಡೆದಿದೆ ಅಂತ. ಹೊಡಿಬೇಡ ಹೊಡಿಬೇಡ, ನೋಡು ಹೇಳ್ತೀನಿ. ನನ್ನ ಸ್ನೇಹಿತರು ಅವರು ಈಗ ಸ್ನೇಹಿತರು ಎಲ್ಲಿದ್ದಾರೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಅಲ್ಲಿ. ಹೊಕಳಿ ಅವ್ರು ಎಲ್ಲ ಅರೆಸ್ಟ್ ಆದ್ರು ಗೊತ್ತಾ? ಬ್ರಾತಲ್ ಹೌಸ್ ಅಲ್ಲಿ. ಹೌದಾ? ಅಯ್ಯೋ ಪಾಪ, ನಾವು ಬಿಡಿಸ್ಕೊಂಡ್ ಬರ್ತೀನಿ. ನೀವ್ ಆ ರೀತಿ ಏನು ಮಾಡಲ್ಲ. ಇನ್ ಮುಂದೆ ಆ ಸ್ನೇಹಿತರಿ ಮನೇಲಿ ಕಾಲಿಡ್ಬಾರ್ದು. ಸರಿ. ನಿಮ್ಗಿಂತ ಕೀಳ್ಮಟ್ಟ ಸ್ನೇಹಿತರಿದ್ದಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವರು ಪಾಪ ಆ ಜಾಗಕ್ಕೆ ಯಾಕೆ ಹೋದ್ರು ನನಗೆ ಅರ್ಥವೇ ಆಗೋದಿಲ್ಲ. ನನಗೆ ಅರ್ಥ ಆಗತ್ತೆ. ಈಗ ಸ್ನಾನ ಮುಗಿಸ್ಕೊಂಡ್ ಬನ್ನಿ, ನಿಮ್ ಹತ್ರ ಸೀರಿಯಸ್ ಆಗಿ ಮಾತಾಡ್ಬೇಕು. ಏನ್ ಸೀರಿಯಸ್ ಆಗಿ ಮಾತಾಡೋದು? ಸೀರಿಯಸ್ ಆಗಿ ಮಾತಾಡಾಯ್ತು, ಹೊಡೆದಾಯ್ತು. ನನ್ನ ಮೇಷ್ಟ್ರು ಅಪ್ಪ ಯಾರು ಹಿಂಗ ಮಾತಾಡ್ಬೋದು, ಒಬ್ಬದು ಬೆತ್ತಲೆ ಮಾಡಿ ಹೊಡೆದಿರ್ಲಿಲ್ಲ. ಏನ್ರಿ ಅವ್ರ ಮನೆಯವರು ನೀವ್ ಯಾರೋ ಗೊತ್ತಿಲ್ಲ ಅಂತಿದ್ದಾರೆ? ಸತ್ಯವಾಗ್ಲು ಸರ್, ನಾವು ಅವನು ಗೊತ್ತು ಸರ್. ಆ ರಾಮಚಂದ್ರ ನಮ್ಗೆ 20 ವರ್ಷದಿಂದ ಫ್ರೆಂಡು ಸರ್. ಅಲ್ಲಿ ಏನ್ ನಡೀತಿದೆಯೋ ನಮ್ಗೆ ಗೊತ್ತಿಲ್ಲ ಸರ್. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಸರ್. ಸರ್, ನಾವ್ ಈ ತರ ಕೇಸಲ್ಲಿ ಸಿಕ್ಕಾಕೊಂಡಿಂದ ಹೊರಗೇನಾದ್ರೂ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆಲ್ಲ ಮೂರ್ಖಸಾಗ್ಬಿಡುತ್ತೆ ಸರ್. ಸರ್, ಈ ಬುದ್ಧಿ ನಿಮ್ಗೆ ಅಲ್ಲಿ ಹೋಗೋಕ್ ಮುಂಚೆನೆ ಇರ್ಬೇಕಾಗಿತ್ತು. ಇಲ್ಲ ಸರ್, ಇದಕ್ಕೆ ಅಂತ ನಾವು ಅಲ್ಲಿ ಹೋಗ್ಲಿಲ್ಲ ಸರ್. ಸರ್, ಬೇಕಾದ್ರೆ ಇವ್ರನ್ನ ಕೇಳಿ ನೋಡಿ ಸರ್. ಕೇಳಿ ಸರ್. ನೀವ್ ಯಾರಾದ್ರೂ ನಮ್ಮ ಮೊದಲು ನೋಡಿದಿರ? ನನ್ನ ನೋಡಿದಿರೇನಮ್ಮ? ನೋಡಿದ್ರಾ? ನೋಡಿ ಸರ್, ಇವ್ರು ಯಾರು ನಮ್ಮ ನೋಡೇ ಇಲ್ಲ ಸರ್. ಯಾರು ನಮ್ಗೆ ಗೊತ್ತೇ ಇಲ್ಲ ಸರ್. ಮತ್ತಿನ್ಯಾಕೆ ಹೋದ್ರಿ? ಸರ್, ಏನೋ ತಪ್ಪಾಗೋಯ್ತು, ನಮ್ಮನ್ನ ಬಿಟ್ಬಿಡಿ ಸರ್. ಇವತ್ತು ರಾತ್ರಿ ಲಾಕಪ್ ನಲ್ಲೇ ಇರಿ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ, ಅಲ್ಲಿ ಫೈನ್ ಕಟ್ಬಿಟ್ಟು ಹೋಗಿ. ಲಾಕಪ್ಪ? ಚಿತ್ರ, ನನ್ನ ಮಾತು ಕೇಳು, ನಾನು ಏನು ಮಾಡ್ಲಿಲ್ಲ. ನೀವೇನ್ ಮಾಡಿದ್ರಿ, ಏನ್ ಮಾಡ್ಲಿಲ್ಲ ಅಂತ ನಾನು ಕೇಳಿಲ್ಲ. ಆ ಹುಡುಗಿ ಯಾರು ಅಂತ ನಂಗೆ ಗೊತ್ತಾಗಬೇಕು. ಆ ಹುಡುಗಿ ಯಾರು? ಆ ಹುಡುಗಿ ಯಾರು? ನಾನು ಹೇಳಲ್ಲ. ನೀವ್ ಹೇಳಲ್ವಾ? ಇಲ್ಲ, ಹೇಳಲ್ಲ. ಆಯ್ತು, ಹೇಳ್ಬೇಡಿ. ಯಾರನ್ ಕೇಳ್ಬೇಕು ಅಂತ ನಂಗೆ ಗೊತ್ತು. ಎಲ್ಲಿಗೆ ಹೋಗ್ತಿದ್ಯಾ? ನನ್ನ ಹತ್ರ ಮಾತಾಡ್ಬೇಡಿ. ಸಮಯ ಸಮಯ ತುಂಬಾ ಹೊಟ್ಟೆ ಹಸಿತೈತೆ. ಟೈಮ್ ಊಟ ಮಾಡ್ಬೇಕಂತ ನೀವೇ ಹೇಳಿದ್ರಲ್ಲ, ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬೇಲು ಪ್ಲೀಸ್ ಹೋಗ್ಬೇಡ, ನನ್ನ ಜೊತೆಯಲ್ಲಿರು. ನನ್ನ ಹೆಂಡತಿ ಹೇಗೆ ಕೋಪಿಸ್ಕೊಂಡು ಹೋದ್ಲು ನೀನು ನೋಡಿದ್ಯಲ್ಲ. ಅವಳು ಹೋಗಿ ಖಂಡಿತ ಆ ಹುಡುಗಿನ ಕೇಳ್ತಾಳೆ. ಅವಳು ವಾಪಸ್ ಬರುವಾಗ ನಾನು ಒಬ್ಬನೇ ಇಲ್ಲಿರೋಕ್ ಆಗೋದಿಲ್ಲ. ದಯವಿಟ್ಟು ನನ್ನ ಜೊತೆಲಿರು. ಕಡೆ ಪಕ್ಷ ನಿನ್ನ ಹೆಂಡತಿ ಮಗುನ ಎತ್ಕೊಳ್ಳೋಕೆ ನಾನ್ ಕಾರಣ ಅಂತ ನೀನ್ ಹೇಳ್ಕೊಳ್ಳೋದು ಮರಿಬೇಡ. ಅಯ್ಯೋ ಹೋ ಸೋಮೆ, ಒಳಗೆ ಬಾ. ಆಯ್ತು ಸೋಮೆ. ಬಾ ಬಾ ಬೇಲು. ಅಯ್ಯ ಕೂತ್ಕೋ ಕೂತ್ಕೋ. ನಿಮ್ಮದ್ರೆ ನಾನು ಕೂತ್ಕೊಳ್ಳೋದ? ಬೇಡ ಸಮಯ ನಿಂತ್ಕೊಂಡೇ ಇರ್ತೀನಿ. ನಾನು ಯಜಮಾನ ಅನ್ನೋ ಸಂಕೋಚ ಬೇಡ ನಿನಗೆ. ನೀನು ನಾನು ಒಂದೇ ದೋಣಿಯಲ್ಲಿದ್ದೀವಿ. ಸ್ವಾಮಿ, ನಿಮ್ಮ ದೋಣಿಗೆ ನಾನಾ? ನಿಮ್ ದೊಡ್ಡ ನಮಸ್ಕಾರ ಸ್ವಾಮಿ.
ನಿಮ್ ದೋಣಿಗಾಗ್ಲೇ ಅವ್ವಾರು ಆ ಹುಡುಗಿ ಇಬ್ಬಿಬ್ರವ್ರೆ ಅದ್ ಯಾವ ನಿಮಿಷದಲ್ಲಿ ಬೇಕಾದ್ರೆ ಮುಳುಗೋಯ್ತೈತೆ ನಾನ್ ಬಿಟ್ಬಿಡಿ ಸ್ವಾಮಿ ನನ್ ಪಡೆಗೆ ಹಂಗೆ ಈಜ್ಕೊಂಡೆ ಹೊಂಟೋಯ್ತೀನಿ. ಹಾ ವೇಲು, ಅವರೇ ನೀನ್ ಹೋಗ್ಬೋದು. ಪರವಾಗಿಲ್ಲ ಅವರೇ, ನಂಗೇನ್ ಅವಸರ ಇಲ್ರಾ? ಇಲ್ಲಿ ನಿನ್ ಕೆಲ್ಸ ಮುಗೀತು, ಹೋಗು. ಅಲ್ಲ ಅವರೇ, ಮ್ಯಾಲ್ ಬಾಯಿ ಮುಚ್ಕೊಂಡು ಹೋಗು. ಸರಿ ಅವರೇ. ಆಗ ನಾನು ನೋಡ್ಬೇಡ ಚಿತ್ರ, ನಂಗೆ ಭಯ ಆಗತ್ತೆ. ಯಾಕ್ರಿ ನೀವ್ ನನಗ್ ಮೊದ್ಲೇ ಹೇಳಿಲ್ಲ? ಏನು? ಆ ಹುಡುಗಿ ನಂಗೆಲ್ಲ ಹೇಳಿದ್ಲು. ನನ್ಗೆ ಅರ್ಥ ಆಗತ್ತೆ, ಗಂಡಸ್ರು ತಪ್ಪು ಮಾಡ್ತಾರೆ, ಅದ್ ಸಹಜ. ಅದಕ್ಕೆ ಹೋಗಿ ನೀವ್ ಇಷ್ಟ ಕಷ್ಟ ಪಡ್ಬೇಕಾಗಿತ್ತಾ? ನಿಜಕ್ಕೂ ಚಿತ್ರ, ಎಲ್ಲ ನನ್ನ ಫ್ರೆಂಡ್ಸ್. ನಿಮ್ ಫ್ರೆಂಡ್ಸ್ನ ಯಾಕ್ರಿ ಮಧ್ಯ ತರ್ತೀರಾ? ಹಾ, ಈಗ ನಾನು ಸ್ವಲ್ಪ ಆಚೆ ಹೋಗ್ಬೇಕು, ಯಾರೋ ನೋಡ್ಬೇಕಾಗಿದೆ. 1-2 ಫೋನು ಮಾಡ್ಬೇಕು. 1 ಅರ್ಧ ಗಂಟೆಲಿ ವಾಪಸ್ ಬರ್ತೀನಿ. ನಾನ್ ಬರೋವರೆಗೂ ಇಲ್ಲಿಂದ ಅಲ್ಲಾಡ್ಬಾರ್ದು. ಏನು? ಏನಿಲ್ಲ, ಸಾಮೇರು, ಕೊಳಾಯಿ, ರಿಂಚ್ ಸಾಮಾನ್ ಮೇಲೆ ರಿಪೇರಿ ಸಾಮಾನ್ ತಗೊಂಡು ಹೊಂಟೈತೀನಿ. ತಕೊಂಡು